ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನ ನಾನು ಮಾಡಲಿಕ್ಕೆ ತಮ್ಮನ್ನ ಆಹ್ವಾನ ಮಾಡಿದ್ದೇನೆ. ನಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಮಾದೇಶ್ ಅವರನ್ನ, ಚಂದ್ರಕಾಂತ್ ಶೆಟ್ಟಿ ಅವ್ರನ್ನ ಕೂಡ ಸ್ವಾಗತವನ್ನು ಮಾಡ್ತೇನೆ. ಇವತ್ತು ಲೋಕಸಭೆಗೆ ನಾನು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆಯ ಪ್ರಚಾರದ ಕೊನೆ ಹಂತದಲ್ಲಿ ನಾವು 2-3 ದಿವಸದಲ್ಲಿ ಇರ್ತೇವೆ. ಅದಕ್ಕಿಂತ ಮೊದಲು ನಾವು ಚುನಾವಣೆಯಲ್ಲಿ ಆಯ್ಕೆ ಆದ್ರೆ ನಮ್ಮ ದೃಷ್ಟಿಕೋನ ಏನಿರ್ಬೇಕು, ನಾವು ಲೋಕಸಭೆಗೆ ಆಯ್ಕೆ ಆದ್ಮೇಲೆ ಈ ಜಿಲ್ಲೆಗೆ ನಾನು ಏನ್ ಮಾಡಬಲ್ಲೆ ಅಂತಕ್ಕಂಥದ್ದು ಹೇಳುವ ಅಗತ್ಯ ಕೂಡ ಮಾಡಿ. ಸುಮ್ಮನೆ ಲೋಕಸಭಾ ಸದಸ್ಯನಾಗಿ ಹೋಗ್ತೀನಿ ಅನ್ನೋದಕ್ಕಿಂತ ನಾನು ಯಾತಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದೀನಿ, ನಂದು ಏನ್ ಕೆಲಸ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅಂತ ವಿಚಾರಗಳನ್ನ ಇಲ್ಲಿವರೆಗೆ ಇಂದಿನ ಲೋಕಸಭಾ ಸದಸ್ಯರು ಯಾವುದೇ ವಿಧಾನಗಳನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಆದ್ರೆ ನಾನು 10 ವಿಧಾನಗಳನ್ನು ಇಟ್ಕೊಂಡು ನಿಮ್ಮ ಎದುರಿಗೆ ಬಂದಿದ್ದೇನೆ. ಒಂದೊಂದು ವಿವರಣೆಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಈ ಗೋಷ್ಠಿಯನ್ನ ನಡೆಸಲಿಕ್ಕೆ ನಾನು ಬಯಸಿದ್ದೇನೆ. ಬೇರೆ ಯಾವುದೇ ವಿಚಾರಗಳನ್ನ ಇದರಲ್ಲಿ ಕ್ಲಬ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಸಪ್ರೇಟ್ ಆಗಿ ಇನ್ನು 2 ದಿವಸ ಬಿಟ್ಟು ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕರಿತೇನೆ, ತಮ್ಮ ಮಾಧ್ಯಮದ ಗೋಷ್ಠಿಯನ್ನು ಮಾಡ್ತೇನೆ. ಆದ್ರೆ ಇವತ್ತು ಮಾತ್ರ ನನ್ನ ವಿಷನ್ ಏನಿದೆ, ನಾನು ಏನ್ ಮಾಡಬಲ್ಲೆ ಬಿಜಾಪುರಕ್ಕೆ ಅಂತಕ್ಕಂಥದ್ದು ಮಾತ್ರ ಸೀಮಿತ ಇಟ್ಕೊಂಡು ಇವತ್ತು ನಡೆಸ್ತಾ ಇದ್ದೆ. ಮೊದಲನೇದಾಗಿ ನೀರಾವರಿಗೆ ಸಂಬಂಧಪಟ್ಟಂತ ವಿಚಾರ. ಈ ದಶಕಗಳಿಂದಲೂ ನೆಗೆಗುಂದಿಗೆ ಬಿದ್ದಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆಯ ಯೋಜನೆಯನ್ನ ಪೂರ್ಣಗೊಳಿಸಿ ಬಿಜಾಪುರ ಜಿಲ್ಲೆಯನ್ನು ಸಮಗ್ರ ನೀರಾವರಿಗೆ ಒಳಪಡಿಸಲು ಅಗತ್ಯ ಇರುವ ಕೇಂದ್ರ ಸರ್ಕಾರದ 2010ರಿಂದ ನೆಗೆಗುಂದಿ ಬಿದ್ದಿರುವ ಬ್ರಿಜೇಶ್ ಕುಮಾರ್ ತೀರ್ಪು ಗೆಜೆಟ್ ನೋಟಿಫಿಕೇಶನ್ಗೊಳಿಸಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮೊದಲೇದು. ಅದ್ರ ಜೊತೆಗೇನೆ ಅಣೆಕಟ್ಟು ಎತ್ತರಿಸಿ 130 TMC ನೀರು ಬಳಸಿ ವಿವಿಧ ನೀರಾವರಿ ಯೋಜನೆಗಳ ಮೂಲಕ ಬಿಜಾಪುರ ಜಿಲ್ಲೆಯಲ್ಲಿ 10 ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿ ಸಮೃದ್ಧಿಗೊಳಿಸುವುದು. ಎರಡನೇದು, ವಿಜಯಪುರದಿಂದ ಸಂಚರಿಸಲು ರಾಜಧಾನಿ ಬೆಂಗಳೂರು, ವಾಣಿಜ್ಯ ನಗರ ಮುಂಬೈಗೆ ಹಾಗೂ ಹೈದರಾಬಾದ್ಗಳಿಗೆ ರಾತ್ರಿ ಹೊರಟು ಬೆಳಿಗ್ಗೆ ತಲುಪುವಂತೆ ರೈಲ್ವೆ ಸಂಚಾರ ಕ್ರಮಬದ್ಧವಾಗಿ ಒದಗಿಸುವುದು. ಮೂರನೇದು, ಈಗ ರೆಡಿ ಹಂತದಲ್ಲಿರ್ತಕ್ಕಂಥ ಬಿಜಾಪುರದ ವಿಮಾನ ನಿಲ್ದಾಣ ಆರಂಭಗೊಂಡ ನಂತರ ರಾಷ್ಟ್ರದ ರಾಜಧಾನಿ ದೆಹಲಿ, ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಸಮಯೋಚಿತವಾಗಿ ಕಲ್ಪಿಸುವುದು. ಹೆದ್ದಾರಿಗಳು, ಬಿಜಾಪುರ ನಗರವನ್ನು ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲ ಕಡೆ ರೈಲ್ವೆ ಮೇಲ್ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಿಸುವುದು. 6, ಕೃಷಿ ತೋಟಗಾರಿಕೆ, ಕೇಂದ್ರ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಾರರಿಗೆ ನೆರವಾಗಲು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರದಿಂದ ತೋಟಗಾರಿಕೆ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸುವ ಫಾರ್ಮ್ ಆರಂಭಿಸುವುದು. 7, ಐತಿಹಾಸಿಕ ವಿಜಯಪುರ ನಗರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ, IIT, IIM ಮತ್ತಿತರ ಕೇಂದ್ರಗಳನ್ನು ಆರಂಭಿಸಲು ಪ್ರಯತ್ನ ಮಾಡಬಹುದು. ಪ್ರವಾಸೋದ್ಯಮ. 8, ಐತಿಹಾಸಿಕ ವಿಜಯಪುರದಲ್ಲಿ ದೆಹಲಿಗೆ ಹೊರತುಪಡಿಸಿದರೆ ಅತಿ ಹೆಚ್ಚು ಸ್ಮಾರಕಗಳಿವೆ. ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ. ಈ ಹಿನ್ನೆಲೆಯಲ್ಲಿ ಬಿಜಾಪುರ ನಗರವನ್ನು ವಿಶ್ವ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ಸೇರ್ಪಡಿಸಿಗೊಳಿಸುವುದು.
ಕ್ರೀಡೆ ದೇಶದಲ್ಲಿ ಪಂಜಾಬ್ ಹೊರತುಪಡಿಸಿದ್ರೆ ಸೈಕ್ಲಿಂಗ್ ಕ್ರೀಡೆಗೆ ವಿಜಯಪುರ ಜಿಲ್ಲೆ ಹೆಸರುವಾಸಿಯಾಗಿದ್ದು ಕೇಂದ್ರ ಸರ್ಕಾರದ ಕ್ರೀಡಾ ಪ್ರಾಧಿಕಾರದ ನೆರವಿನಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಂಕೀರ್ಣ ನಿರ್ಮಿಸುವುದು. ಈ 10 ವಿಷನ್ಗಳನ್ನ ಇಟ್ಟುಕೊಂಡು ಇವತ್ತು ನಾನು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನು ಆಯ್ಕೆ ಆದರೆ ಖಂಡಿತ ಇವೆಲ್ಲಗಳ ಪರಿಣಾಮಕಾರಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯೊಂದಿಗೆ ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. ಈ ಕಾರಣಕ್ಕಾಗಿ ಜಿಲ್ಲೆಯ ಜನ ನನಗೆ ಮತ ಕೊಡಬೇಕು, ಬದಲಾವಣೆ ಮಾಡಬೇಕು. ನೀವು ಯಾವುದೇ ನಿರಂತರವಾಗಿರ್ತಕ್ಕಂಥ ನಿಂತ ನೀರಿನ ಜೊತೆಗೆ ಇರಬಾರ್ದು, ಹರಿಯುವ ನೀರಿನ ಜೊತೆಗೆ ಜನ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಹೊಸ ಬದಲಾವಣೆಗೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಿ 7ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆ, ಆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ಅಮೂಲ್ಯವಾದ ಮತವನ್ನ ನನಗೆ ಕೊಡಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ನಮ್ಮ ಮಾಧ್ಯಮದ ಮೂಲಕ ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ಈ ಘೋಷಣೆಯನ್ನು ಮುಗಿಸ್ತೇನೆ. ಬೇರೆ ಇದು ಎಕ್ಸ್ಕ್ಲೂಸಿವ್ ಆಗಿ ನಾನು ಯಾಕೆ ಇಲೆಕ್ಷನ್ ನಿಲ್ತಾ ಇದ್ದೀನಿ, ಏನ್ ಮಾಡ್ತೀನಿ ಮಾತ್ರ ಸೀಮಿತವಾಗಿ. ನೀವು ಏನ್ ಕೇಳ್ತೀರಿ, ನಾನು 2 ದಿವಸ ಕಾಂಗ್ರೆಸ್ ಆಫೀಸ್ನಾಗ ಮತ್ತೊಮ್ಮೆ ತಮ್ಮ ಮಾಧ್ಯಮಗೋಷ್ಠಿ ಕೇಳ್ತೀನಿ, ಅವೆಲ್ಲ ಪ್ರಶ್ನೆ ಕೇಳ್ಬೋದು. ಕೇಂದ್ರ ಸರ್ಕಾರ ಇದ್ರೆ ಈ ಯೋಜನೆಯನ್ನ ಮಾಡಬಹುದು ಅಂತ ನೋಡ್ರಿ, ಈಗ ಯಾವ ತರ ಹೋರಾಟಗಳು ನಮಗ ಪರಿಣಾಮಕಾರಿಯಾಗಿ ನಾವು ಕೇಂದ್ರದಲ್ಲಿ ಒತ್ತಡ ಹಾಕಿದ್ರೆ ಇವು ಜಾರಿಗೊಳ್ಳಲಿಕ್ಕೆ ಯಾವ ಸರ್ಕಾರ ಕೂಡ ಮಾಡಬಹುದು. ಒಬ್ಬ ಲೋಕಸಭಾ ಸದಸ್ಯನ ಇಚ್ಛಾಶಕ್ತಿಯನ್ನ ಅವಲಂಬಿಸಿರ್ತದೆ. ಇವತ್ತು ಅನೇಕ ಕಡೆ ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿರೋಧ ಪಕ್ಷದ ಅನೇಕ ಜನ ಸಂಸತ್ ಸದಸ್ಯರು ಕೂಡ ದೊಡ್ಡ ಇದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಿಸಿದ್ದಾರೆ. ಅದಕ್ಕಾಗಿ ನಮ್ದೇ ಸರ್ಕಾರ ಬೇಕು ಅಂತಿಲ್ಲ. ಬಟ್ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಇಂಡಿಯಾ ಒಕ್ಕೂಟ ಸರ್ಕಾರ ಖಂಡಿತವಾಗಿ ಬರ್ತಾ ಇದೆ ಅಂತಕ್ಕಂಥ ವಿಶ್ವಾಸ ಇದೆ. ಹೌದು, ನೋಡ್ರಿ, ಪ್ರಯತ್ನ ಮಾಡ್ಬೋದು. ಅದ್ರ ಬಗ್ಗೆ ನಾನು ಹೇಳಿಕ್ಕೆ ಇಚ್ಛೆ ಪಡಂಗಿಲ್ಲ. ಯಾಕಂದ್ರೆ ಸಿಂದಗಿ ಮತ್ತು ಇಂಡಿ ನವಾಬ್ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಇದ್ದವು ಮೊದಲ. ಅವುಗಳನ್ನ ನಾವು ತೆಗೆದುಕೊಳ್ಬಹುದಾಗಿತ್ತು, ಆ ಪ್ರಯತ್ನ ಮಾಡಬಹುದಾಗಿತ್ತು. ಈ ಇರ್ತಕ್ಕಂಥ ಶಾಸಕರು ಅಂತ ಹೇಳಿಕ್ಕೆ ಸಂಸದರು ಆ ಕೆಲಸ ಮಾಡ್ಬೇಕಾಗಿತ್ತು. ಅವಾಗ ಅವ್ರು ಮಾಡಿದ್ರೆ ಖಂಡಿತವಾಗಿ ಕೂಡ ಅದು ಸೇರ್ತಿತ್ತು. ಅದ್ರ ಬಗ್ಗೆ ಇವತ್ತಿನ ಬೇಡ, ಮತ್ ನಾನು ನಾಡದೆ ಕರಿತೀನಿ ಅವಾಗ.